ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ನೂತನ ಅಕ್ಕಪಡೆಯನ್ನು ರಚಿಸಲಾಗಿದ್ದು, ಜಿಲ್ಲೆಯಲ್ಲೂ ಅದು ಕಾರ್ಯಾಚರಣೆ ಪ್ರಾರಂಭಿಸಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ಇಂದು ಜಿಲ್ಲಾ ಪೊಲೀಸ್ ಕಚೇರಿ ಕವಾಯತ್ ಮೈದಾನದಲ್ಲಿ ರಾಯಚೂರು ಜಿಲ್ಲೆಯವರ ಅಕ್ಕಪಡೆ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕರ್ನಾಟಕ ಸರ್ಕಾರವು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಪ್ರಾರಂಭಿಸಿರುವ ಅಕ್ಕಪಡೆ ಇದು ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಸ್ತು ತಿರುಗುತ್ತದೆ. ಹೆಣ್ಣು ಮಕ್ಕಳಿಗೆ ಚುಡಾಯಿಸುವಿಕೆ, ದೌರ್ಜನ್ಯ ಮುಂತಾದ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುತ್ತದೆ ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆ, ವಿಶ್ವಾಸ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಹಾಯವಾಣಿ ನಂಬರ್ಗಳು 1098 181 112 ಮೂಲಕ ಸಂಪರ್ಕಿಸಬಹುದು ಎಂದು ಹೇಳಿದರು. ಇತ್ತೀಚೆಗೆ ನಮ್ಮ ಸರ್ಕಾರ ಅಕ್ಕಪಡೆ ಅಂತೇಳಿ ಒಂದು ಹೊಸ ವಾಹನನ ನಮ್ಮ ಇಲಾಖೆಗೆ ನೀಡಿದೆ. ಇದರ ಉದ್ದೇಶ ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಮತ್ತು ಶೋಷಣೆ ಯಾರು ಒಳಗಾಗಿರ್ತಾರೆ ಈ ಮಹಿಳೆಯರನ್ನ ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯಹಸ್ತ ಮತ್ತು ರಕ್ಷಣೆ ಒದಗಿಸೋದು. ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಖಾಸಗಿ ಸ್ಥಳಗಳಲ್ಲಿ ಎಲ್ಲಿ ಮಹಿಳೆಯರು ಮತ್ತು ಮಕ್ಕಳುಗಳ ಸುರಕ್ಷತೆ, ಘನತೆ ಮತ್ತು ಸಬಲೀಕರಣವನ್ನು ಉತ್ತೇಜನ ಮಾಡೋದು. ಶಿಕ್ಷಣದ ಮೂಲಕ ಹಕ್ಕುಗಳು, ಕಾನೂನುಗಳು, ಸುರಕ್ಷತಾ ಕ್ರಮಗಳು ಮತ್ತು ಲಭ್ಯವಿರುವ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಹಾಗೆಯೇ ಸಮುದಾಯದಲ್ಲಿ ಸ್ನೇಹಪರ ಮತ್ತು ವಿಶ್ವಾಸತೆಯನ್ನು ಮೂಡಿಸೋದು. ಸಂತ್ರಸ್ತೆಯರು ಮತ್ತು ಕುಟುಂಬಗಳು ಭಯ ಇಲ್ಲದೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅಲ್ಲದೆ ಕಿರುಕುಳ, ಕೌಟುಂಬಿಕ ಹಿಂಸೆ, ಟೀಸಿಂಗ್ ಅಥವಾ ಬೇರೆ ಯಾವುದೇ ರೀತಿಯ ದೌರ್ಜನ್ಯ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಮಕ್ಳುಗಳ ರಕ್ಷಣೆ, ನಿರ್ಲಕ್ಷ್ಯ, ಕಳ್ಳಸಾಗಣೆ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ, ಬಾಲ ಭಿಕ್ಷಾಟನೆ ಈ ಥರಗಳನ್ನ ನಿರ್ಮೂಲನೆಗೆ ಪ್ರಯತ್ನ ಮಾಡೋದು ಮತ್ತು ಜಾಗೃತಿ ಮೂಡಿಸೋದು. ಮತ್ತು ಇದರಲ್ಲಿ ಮುಖ್ಯವಾಗಿ ಫೋಕ್ಸೋ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ, ಮಹಿಳೆಯರು ಮತ್ತು ಮಕ್ಕಳ ಕಳ್ಳಸಾಗಾಣಿಕೆ, ಮಾದಕ ವಸ್ತುಗಳ ದುರುಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಜೊತೆಗೆ ಟ್ರಾಫಿಕ್ಕು ಮತ್ತು ಸೈಬರ್ ಅವೇರ್ನೆಸ್ಸು. ಇತ್ತೀಚೆಗೆ ನಮ್ಮಲ್ಲಿ ಒಬ್ಬ ಶಾಲಾ ಶಿಕ್ಷಕಿಯೊಬ್ಬರು ಅಪ್ ಟು 3 crores ಕಳ್ಕೊಂಡಿದ್ದಾರೆ ಈ ಸೈಬರ್ ರಿಲೇಟೆಡ್ ಡಿಸೀಸು. ಆ ಥರದ ಬಗ್ಗೆ ಜಾಗೃತಿ ಮೂಡಿಸೋದು ಮಹಿಳೆಯರಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ. ಶಾಲಾ ಕಾಲೇಜು ಹುಡುಗಿಯರು, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳ ಆವರಣದಲ್ಲಿ ಏನಾದರೂ ಕೆಟ್ಟ ಜನ ಓಡ್ತಿದ್ರೆ ಅಂಥವ್ರ ಮೇಲೆ ನಿಗಾ ಇಡೋಂಥದ್ದು. ಮತ್ತು ಸಿಗ್ನಲ್ ಬಳಿ ಮಕ್ಕಳ ಭಿಕ್ಷಾಟನೆ, ಕಳ್ಳ ಸಾಗಾಣಿಕೆಯಿಂದ ರಕ್ಷಿಸಲ್ಪಟ್ಟಂಥ ಮಹಿಳೆಯರು ಮತ್ತು ಮಕ್ಕಳುಗಳಿಗೆ ರಿಹ್ಯಾಬಿಲಿಟೇಷನ್ನ ಒದಗಿಸ್ಕೊಡುವಂಥದ್ದು. ಇವೆಲ್ಲ ಈ ಒಂದು ಯೋಜನೆಯಲ್ಲಿ ಬರ್ತದೆ. ಮತ್ತು ಅಕ್ಕಪಡೆ ಸಹೋದರತೆ ಅಂದರೆ ಈ ಬ್ರದರ್ಲಿನೆಸ್ ಮತ್ತು ಈ ರಕ್ಷಣಾ ಮನೋಭಾವವನ್ನು ಸಾಕಾರಗೊಳಿಸುತ್ತೆ. ಆರೈಕೆ ಮತ್ತು ರಕ್ಷಣೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಅದನ್ನು ಒದಗಿಸ್ಕೊಡ್ತದೆ. ಈ ನಿಟ್ಟಲ್ಲಿ ರಾಯಚೂರು ಪೊಲೀಸರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಸೇರಿ ಇಂದು ಈ ಅಕ್ಕಪಡೆ ವಾಹನನ ನಾವು ಇವತ್ತು ಜಾರಿಗೊಳಿಸ್ತಾ ಇದ್ವಿ. ಇದು ನೊಂದಂತಹ ಮಹಿಳೆಯರಿಗೆ, ಮಕ್ಕಳುಗಳಿಗೆ ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ನಮ್ಮಲ್ಲಿ ಒಳ್ಳೆಯ ಸಿಬ್ಬಂದಿಯವ್ರಿಗೆ ತರಬೇತಿ ಕೊಟ್ಟಿದ್ದೀವಿ. ಇವ್ರುಗಳು ಕೂಡ ಸಂಬಂಧಪಟ್ಟಂತಹ ಅಥವಾ ಕೆಲವೊಂದು ಕಾಲೇಜುಗಳಿಗೂ ಭೇಟಿ ಮಾಡಿ ಅಲ್ಲಿ ಅವ್ರನ್ನ ಹೇಗೆ ಸ್ವಯಂ ರಕ್ಷಣೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತಾರೆ ಮತ್ತು ಜಾಗೃತಿಗೊಳಿಸ್ತಾರೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು.